ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಕಿಶನ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇಲ್ಲಿ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇದು ಧ್ವನಿ ತುಂಬ ದಿನದಿಂದ ಹಠ ಮಾಡ್ತಾಯಿದ್ಲು ಎಕ್ಸಿಬಿಷನಿಗೆ ಕರ್ಕೊಂಡು ಹೋಗಿ ಅಂತೇಳಿ. ಸೊ ಅದಕ್ಕೋಸ್ಕರ ಬಂದಿದ್ವಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವಳಿಗೆ ಸ್ವಲ್ಪ ಭಯನೂ ಆಗ್ತಾಯಿತ್ತು. ನೀವು ನೋಡ್ಬೋದು, ಅವಳು ತುಂಬ ಭಯ ಪಡ್ತಾಯಿದ್ಲು. ಸೊ ಈ ಥರ ಎಲ್ಲ ಮಕ್ಕಳಿಗೆ ಔಟ್ಸೈಡ್ ಕರ್ಕೊಂಬಂದಾಗ ಅವ್ರಿಗೆ ಎಷ್ಟು ಒಂಥರ ಮಿರಾಕಲ್ ಥರ ಅದೆಲ್ಲ ನೋಡೋದು. ಯಾಕಂದರೆ ಮನೆಯಲ್ಲೇ ಇದ್ದು ಅವ್ರಿಗೂ ಏನು ಬರೀ ಇದೇ ಆಗುತ್ತೆ. ಸೊ ನೋಡ್ಬೋದು, ಪಾಪುನೂ ಅಷ್ಟೇ, ಅವಳು ಕಣ್ಣು ಬಿಡ್ಕೊಂಡು ಹೀಗೆ ನೋಡ್ತಾ ಇದ್ದಾಳೆ. ಸೊ ಅಲ್ಲಿ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀನಿ. ಸೊ ಅವಳು ಆಟಾಡಬೇಕು ಅಂತ ಹೇಳಿದ್ಲು. ಹಾಗೆ ಸ್ವಲ್ಪ ಹಾಗೆ ಸಿಂಪಲಾಗಿರೋ ಅಂಥ ಆಟಗಳನ್ನೇ ಆಡಿಸಿದ್ವಿ ಅವಳಿಗೆಲ್ಲ. ತುಂಬ ಅಲ್ಲೆಲ್ಲ ಅದಾಡ್ತೀನಿ ಇದು ಆಡ್ತೀನಿ ಅಂತ ತುಂಬ ಇದು ಮಾಡ್ತಾಯಿದ್ಲು. ಸೊ ಗೊತ್ತಲ್ವಾ, ಮಕ್ಕಳಲ್ವಾ. ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅವಳಿಗೆ ಯಾವುದು ಕಂಫರ್ಟ್ ಆಗುತ್ತೋ ಅದನ್ನು ನೋಡಿಬಿಟ್ಟು ಆಟಾಡಿಸ್ತಾಯಿದ್ವಿ. ಸೊ ಅವಳು ತುಂಬ ಎಂಜಾಯ್ ಮಾಡಿದ್ಲು. ಈ ಥರ ನಡೀತು ಒನ್ ಡೇ. ಅವಳು ಸ್ಕೂಲಿಂದ ಬಂದ ತಕ್ಷಣ ಇದೇ ಥರ ಆಗುತ್ತೆ, ಅಲ್ಲೋಗೋಣ ಇಲ್ಲೋಗೋಣ ಅಲ್ಲಿ ಕರ್ಕೊಂಡೋಗಿ ಅಂತೇಳಿ. ಸೊ ತುಂಬ ದಿನದಿಂದ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಪಾಪುನೂ ಅಷ್ಟೇ ತುಂಬ ಖುಷಿಪಟ್ಲು. ಯಾಕಂದರೆ ಅಲ್ಲೆಲ್ಲ ಲೈಟಿಂಗ್ಸು ಎಲ್ಲ ಇರುತ್ತೆ. ಸೊ ಅವಳಿಗೂ ಏನೋ ಒಂಥರ ಹೊಸ್ದಾಗಿ, ಅವಳು ಫಸ್ಟ್ ಟೈಮ್ ಆಯಿತು ಅಷ್ಟು ಲೈಟಿಂಗ್ಸ್ ನೋಡ್ತಾ ಇರೋದು. ಸೊ ಏನು ಕಳ್ತಾ ಇರೋದು? ಬಾಯ್ ಬಾಯ್ ಬಾಯ್. ಅಲ್ಲ ಅಲ್ಲಿ ತಾತ ಕರೆದಿದ್ದು. ಅಯ್ಯೋ ಮಮ್ಮು ತೊಗೊಂಬರ್ರಿ, ಮಮ್ಮು ತೊಗೊಂಬರ್ರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅವಳು ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಎಷ್ಟು ಹಠ ಮಾಡ್ತಾಳೆ ಬೆಳಗ್ಗೆ ಅಂತೇಳಿ. ಸೊ ನಾವು ಬೆಳಗ್ಗೆ ಇಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ವಿ. ಸ್ವಲ್ಪ ಅಲ್ಲೇನೋ ಕೆಲಸ ಇತ್ತು ಅಂತೇಳಿ. ಹಾಗೆ ಮನೆಗೆ ವಾಪಸ್ ಬರ್ತಾ ಮಧ್ಯಾಹ್ನ 2:30-3 ಗಂಟೆ ಅಂದ್ಕೊಳ್ತೀನಿ. ಸೊ ಇಲ್ಲೊಂದು ರೆಸ್ಟೋರೆಂಟಿಗೆ ಹೋಗಿದ್ವಿ. ಸೊ ಪರವಾಗಿಲ್ಲ, ಫುಡ್ ಎಲ್ಲ ಚೆನ್ನಾಗಿತ್ತು. ನಮಗೂ 1-2 ಪರೋಟ ತೊಗೊಂಡಿದ್ವಿ. ಸ್ವಲ್ಪ ಚಿಕನ್ ಗ್ರೇವಿ ತೊಗೊಂಡು ಸ್ವಲ್ಪ ಬಿರಿಯಾನಿ ಏನೋ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಪಾಪುನೂ ಆರಾಮಾಗಿ ಆಟಾಡ್ತಾಯಿದ್ಲು. ಸೊ ಒಂಥರ ಸೋಫಾ ಥರ ಚೆನ್ನಾಗಿತ್ತು. ಈ ಥರ ಎಲ್ಲ ಮಕ್ಕಳಿಗೆಲ್ಲ ಕರ್ಕೊಂಡು ಹೋದರೆ ಒಂದು ಸ್ವಲ್ಪ ನಮಗೂ ಫ್ರೀ ಅನಿಸುತ್ತೆ. ನಮ್ಮ ಹಸ್ಬೆಂಡ್ ನನಗೆ ನಗಿಸ್ತಾಯಿದ್ರು, ನೀನು ತಿಂತಾ ಇರೋದನ್ನ ವೀಡಿಯೋ ಮಾಡ್ತಾಯಿದ್ದೀನಿ ಆ ಥರ ಅಂತಾಯಿದ್ರು. ಸೊ ಅದಕ್ಕೆ ನಗಾಡ್ತಾಯಿದ್ವಿ. ನೋಡ್ಬೋದು, ಚೆನ್ನಾಗಿ ಕೊಟ್ಟಿದ್ದರು, ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಫುಡ್ಡು ಟೇಸ್ಟಿಯಾಗಿತ್ತು. ಇದು ನೆಕ್ಸ್ಟು ಮನೆಗೆ ಬಂದುಬಿಟ್ಟು ಸಾಕಾಗ್ಬಿಡ್ತು. ಸೊ ನಾನು ಇದು ತೊಗೊಂಡಿರೋದೆಲ್ಲ 1 ಮಂತ್ ಕೆಳಗಡೆ ಇದ್ದಿರಬೇಕು. ಸೊ ವಿಡಿಯೋ. ಸೊ ಆವಾಗ ತುಂಬ ಬಿಸಿಲು, ಮನೆಗೆ ಬಂದರೆ ಸಾಕಾಗಿರುತ್ತೆ, ಅಷ್ಟು ಇದು ಅನಿಸ್ಬಿಡುತ್ತೆ. ಹೊರಗಡೆ ಹೋಗಿ ಬಂದ ತಕ್ಷಣ ಅನಿಸ್ತಾಯಿತ್ತು ಅವಾಗೆಲ್ಲ. ಈಗೆಲ್ಲ ಸ್ವಲ್ಪ ನಮ್ಮ ಶಿವಮೊಗ್ಗ ಎಲ್ಲ ಸ್ವಲ್ಪ ಕೂಲೇ. ಅದಕ್ಕೋಸ್ಕರ ಇದು ಅವ್ರ ಅಪ್ಪ ಮಗಳು ಇಬ್ಬರು ಸಂಜೆ ಆಟಾಡ್ತಾಯಿದ್ರು. ಸೊ ಅದನ್ನೇ ಒಂದು ಸಣ್ಣದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಧ್ವನಿ ಮಲ್ಕೊಂಡಿದ್ಲು, ಅದನ್ನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸಂಜೆ ಪಾಪ ಅವಳಿಗೆ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ವಲ್ಲ ಅವಳು, ಅದಕ್ಕೋಸ್ಕರನೇ ಅವಳಿಗೆ ಪಾನಿಪುರಿ ತಿನ್ನೋಕ್ಕೆ ಅಂತ ಕರ್ಕೊಂಡೋಗಿದ್ದೆ ಹೊರಗಡೆ. ಪಾನಿಪುರಿ ಅವಳೇನು ತಿನ್ನಲ್ಲ, ಪೂರಿ ಇಷ್ಟಪಡ್ತಾಳೆ ಅವಳು. ಹಂಗೆ ಸುಮ್ಮನೆ ಕರ್ಕೊಂಡು ಹೋಗಿ ಬಂದೆ, ಅವಳಿಗೂ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ. ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆ ಹತ್ರನೇ ಮಾಡ್ತಾರೆ. ಇಲ್ಲಿ ನೋಡು ಚಿನ್ನು, ಇಲ್ಲಿ ನೋಡು. ಬಿಡು.
ಇಳಿ ಕೆಳಗೆ ಕೆಳಗಡೆ ಇಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನನ್ನ ಚಾನಲ್ನ ನೋಡಿ. ನಾನು ಇನ್ನೂ ನಿಮ್ಮ ಜೊತೆ ನಾನು ಹೊಸ ವೀಡಿಯೋಸ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಹಳೆ ವೀಡಿಯೋ, ಸೊ ಅದನ್ನು ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.